ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಸೊ ಅದೇ ರೀತಿ ಇವತ್ತು ಕೂಡ ದಿನಾಂಕ 9/4/2019ರಿಂದ 12/4/2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಇವತ್ತು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಹಾಗೆ ಈ PDF ಅನ್ನು ನೀಡಿರುವಂತಹ ವೀರೇಶ್ ಜಾಲ್ಯಾಳ್ ಅವರಿಗೆ ಧನ್ಯವಾದಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಪ್ರಮುಖ ಮಾಹಿತಿ ಅಂದರೆ ನಾನು ಅನ್ಅಕಾಡೆಮಿ ಅಂತ ಇನ್ನೊಂದು ಆ್ಯಪ್ ಇದೆ, ಅಲ್ಲೂ ಕೂಡ ವಿಡಿಯೋ ಮೂಲಕ ನಿಮಗೆ ಪಾಠವನ್ನು ಒದಗಿಸ್ತಾ ಇದ್ದೀನಿ. ಸೊ ಅಲ್ಲಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಿಸ್ಟ್ರಿ, ಭೂಗೋಳಶಾಸ್ತ್ರ, ಕನ್ನಡ ಸಾಹಿತ್ಯ ಹಾಗೂ KPSC ವತಿಯಿಂದ ನಡೆಸಲಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಅಲ್ಲಿ ಕೂಡ ಬಂದು ಜಾಯಿನ್ ಆಗ್ಬೋದು. ಅದರ ಜಾಯ್ನಿಂಗ್ ಲಿಂಕನ್ನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗ್ಬೋದು. ಸೊ ಹಾಗಾದರೆ ಪ್ರಾರಂಭಿಸೋಣ. M87 ಹೆಸರಿನ ಗ್ಯಾಲಕ್ಸಿ. ಸೊ ಈ ಗ್ಯಾಲಕ್ಸಿಯ ವಿಶೇಷತೆ ಏನೆಂದರೆ ಇಡೀ ನಕ್ಷತ್ರವನ್ನೇ ಆಹುತಿ ಪಡೆಯುವ ಸಾಮರ್ಥ್ಯದ ಕಪ್ಪು ಕುಳಿಗಳ ಪೈಕಿ ಬ್ಲ್ಯಾಕ್ ಹೋಲ್, ಅಂದರೆ ಕಪ್ಪು ಕುಳಿ ಅಂದರೆ ಇಂಗ್ಲೀಷ್ನಲ್ಲಿ ಅದನ್ನು ಬ್ಲ್ಯಾಕ್ ಹೋಲ್ ಅಂತ ಹೇಳ್ತಾರೆ. ಸೊ ಈ ಒಂದರ ಪೈಕಿ ಒಂದರ ಚಿತ್ರವನ್ನು ಮೊದಲ ಬಾರಿಗೆ ಖಗೋಳಶಾಸ್ತ್ರಜ್ಞರು ಬಿಡುಗಡೆ ಮಾಡಿದ್ದಾರೆ. ಇವೆಂಟ್ ಹಾರಿಜಾನ್ ಟೆಲಿಸ್ಕೋಪ್ ಮೂಲಕ ಈ ಚಿತ್ರವನ್ನು ಸೆರೆ ಹಿಡಿಯಲಾಗಿದೆ. ಅಮೆರಿಕದ ಭೌತ ವಿಜ್ಞಾನಿ ಜಾನ್ ಆರ್ಚಿಬಾಲ್ಡ್ ವೀಲರ್ 1960ರಲ್ಲಿ ಕಪ್ಪು ಕುಳಿ ಅಂದರೆ ಬ್ಲ್ಯಾಕ್ ಹೋಲ್ ಎಂದು ನಾಮಕರಣ ಮಾಡಿದ್ರು. 1915ರಲ್ಲಿ ಸಾಪೇಕ್ಷ ಸಿದ್ಧಾಂತದ ಮೂಲಕ ಆಲ್ಬರ್ಟ್ ಐನ್ಸ್ಟೀನ್ ಅವರು ಇಂತಹ ಒಂದು ಕಪ್ಪು ಕುಳಿ ಇರುವುದನ್ನು ಪತ್ತೆ ಮಾಡಿದ್ದರು. ವಿಶ್ವದಲ್ಲಿ ಮಾಲಿನ್ಯಗೊಂಡಿರುವ ನಗರಗಳ ಪಟ್ಟಿ 2019. ಸೊ 2019ನೇ ಸಾಲಿನ ಮಾಲಿನ್ಯ ಪಟ್ಟಿಗಳ ಅಂದರೆ ಮಾಲಿನ್ಯಗೊಂಡಿರುವ ನಗರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಈ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ, ಅಂದರೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಈ 2019ನೇ ಸಾಲಿನ ವರದಿಯಲ್ಲಿ ಅತಿ ಹೆಚ್ಚು ಮಾಲಿನ್ಯಗೊಂಡಿರುವ ವಿಶ್ವದ 15 ನಗರಗಳ ಪೈಕಿ ಭಾರತ 14 ನಗರಗಳು ಸ್ಥಾನ ಪಡೆದಿರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಹಾಗಾದರೆ ಈ ಸ್ಥಾನಗಳನ್ನು ಪಡೆದುಕೊಂಡಿರುವ ಭಾರತದ ನಗರಗಳು ಯಾವುದು ಅನ್ನೋದನ್ನು ನೋಡೋಣ. ಸೊ ಮೊದಲನೇ ಸ್ಥಾನದಲ್ಲಿ ಕಾನ್ಪುರ್, ಎರಡನೇ ಸ್ಥಾನದಲ್ಲಿ ಫರೀದಾಬಾದ್, ಮೂರನೇ ಸ್ಥಾನದಲ್ಲಿ ವಾರಣಾಸಿ, ನಾಲ್ಕನೆಯ ಸ್ಥಾನದಲ್ಲಿ ಗಯಾ, ಐದನೇ ಸ್ಥಾನದಲ್ಲಿ ಪಟ್ನಾ, ಆರನೇ ಸ್ಥಾನದಲ್ಲಿ ದೆಹಲಿ, ಏಳನೇ ಸ್ಥಾನದಲ್ಲಿ ಲಕ್ನೌ, ಎಂಟನೇ ಸ್ಥಾನದಲ್ಲಿ ಆಗ್ರಾ, ಒಂಬತ್ತನೇ ಸ್ಥಾನದಲ್ಲಿ ಮುಜಾಫರ್ಪುರ್ ಮತ್ತು 10ನೇ ಸ್ಥಾನದಲ್ಲಿ ಶ್ರೀನಗರ, 11ನೇ ಸ್ಥಾನದಲ್ಲಿ ಗುರುಗ್ರಾಮ್, 12ನೇ ಸ್ಥಾನದಲ್ಲಿ ಜೈಪುರ್, 13ನೇ ಸ್ಥಾನದಲ್ಲಿ ಪಟಿಯಾಲ ಮತ್ತು 14ನೇ ಸ್ಥಾನದಲ್ಲಿ ಜೋಧ್ಪುರ್ ಈ ಅತಿ ಹೆಚ್ಚು ಮಾಲಿನ್ಯಗೊಂಡಿರುವ ನಗರಗಳ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾಗಿದ್ದು 7 ಏಪ್ರಿಲ್ 1948ರಂದು. ಇದರ ಕೇಂದ್ರ ಕಚೇರಿ ಇರುವುದು ಜಿನೆವಾ, ಸ್ವಿಟ್ಜರ್ಲೆಂಡ್ನಲ್ಲಿ. ಇದರ ಪ್ರಸ್ತುತ ಮುಖ್ಯಸ್ಥರು ಟೆಡ್ರಾಸ್ ಅಡ್ಹ್ಯಾನಾಮ್ ಅಂತ. ಇಸ್ರೇಲ್ನ ಪ್ರಧಾನಮಂತ್ರಿಯಾಗಿ ಬೆಂಜಮಿನ್ ನೆತನ್ಯಾಹು ಪುನರ್ ಆಯ್ಕೆಯಾಗಿದ್ದಾರೆ. ಸೊ ಇವರ ಪಕ್ಷ ಯಾವುದಂದ್ರೆ ಲಿಕುಡ್ ಪಕ್ಷ. ಸತತ 5ನೇ ಅವಧಿಗೆ ಮರು ಆಯ್ಕೆಯಾಗುವ ಮೂಲಕ ಇಸ್ರೇಲ್ನ 71 ವರ್ಷದ ಇತಿಹಾಸದಲ್ಲಿ ದೀರ್ಘಕಾಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಬೆಂಜಮಿನ್ ಅವರು ಪಾತ್ರರಾಗಿದ್ದಾರೆ. ಹಾಗೆ ಇಸ್ರೇಲ್ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಅಂದರೆ ಇಸ್ರೇಲ್ನ ರಾಜಧಾನಿ ಜೆರುಸಲೇಂ, ಇಲ್ಲಿರುವ ನಾಣ್ಯ ನ್ಯೂ ಶೆಕಲ್ ಮತ್ತು ಇಲ್ಲಿನ ಭಾಷೆ ಹೆಬ್ರೇವ್. ಸಾಮ್ರಾಟ್ ಮೌಲಿಕ್ ಇವರು ನದಿ ಉಳಿಸಿ ನೀರು ಉಳಿಸಿ ಎಂಬುದರ ಬಗ್ಗೆ ಜನಜಾಗೃತಿ ಮೂಡಿಸಲು ಲೇಹನಿಂದ ಕನ್ಯಾಕುಮಾರಿಯವರೆಗೆ ಒಬ್ಬಂಟಿಯಾಗಿ 5200 ಕಿಲೋಮೀಟರ್ ಉದ್ದದ ಸೈಕಲ್ ಯಾತ್ರೆ ಪೂರ್ಣಗೊಳಿಸಿದ್ದಾರೆ. ವಿಶ್ವ ಆರ್ಥಿಕ ಮುನ್ನೋಟ 2019. ಸೊ 2019ನೇ ಸಾಲಿನ ವಿಶ್ವ ಆರ್ಥಿಕ ಮುನ್ನೋಟ ವರದಿಯನ್ನು ಬಿಡುಗಡೆ ಮಾಡಿದವರು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಈ ವಿಶ್ವ ಆರ್ಥಿಕ ಮುನ್ನೋಟದ ಪ್ರಮುಖ ಅಂಶಗಳು ಅಂದರೆ ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ 2019ರ ಸಾಲಿನಲ್ಲಿ 3.3% ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಹಾಗೂ ಭಾರತದಲ್ಲಿ 2019-20ರ ವೇಳೆಗೆ 7.3%,
2021-22ನೇ ಸಾಲಿನಲ್ಲಿ 7.5% ಎಂದು ಅಂದಾಜಿಸಲಾಗಿದೆ. ಹಾಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇದರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಎಂದರೆ ಇದು ಸ್ಥಾಪನೆಯಾಗಿದ್ದು 27 ಡಿಸೆಂಬರ್ 1945. ಇದರ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್ ಡಿಸಿಯಲ್ಲಿ. ಇದರ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 189 ಹಾಗೂ ಇದರ ಆರ್ಥಿಕ ತಜ್ಞೆ ಗೀತಾ ಗೋಪಿನಾಥ್. ವಿಸ್ಡನ್ ವರ್ಷದ ಕ್ರಿಕೆಟಿಗರು 2019. ಮಹಿಳಾ ವಿಭಾಗದಲ್ಲಿ ವಿಸ್ಡನ್ ವರ್ಷದ ಕ್ರಿಕೆಟಿಗರು ಪ್ರಶಸ್ತಿಯನ್ನು ಪಡೆದುಕೊಂಡವರು ಸ್ಮೃತಿ ಮಂದಾನ್. ಪುರುಷರ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವರಿಗೆ ಸತತ 3ನೇ ಬಾರಿ ಈ ಪ್ರಶಸ್ತಿ ಲಭಿಸಿದೆ. ವರ್ಷದ T20 ಕ್ರಿಕೆಟಿಗ ಪ್ರಶಸ್ತಿ 2019. ಈ ಪ್ರಶಸ್ತಿಗೆ ಭಾಜನರಾದ ಕ್ರಿಕೆಟಿಗ ಅಂದರೆ ರಶೀದ್ ಖಾನ್. ಇವರು ಅಫ್ಘಾನಿಸ್ತಾನದ ಆಟಗಾರ. ಬೋಲ್ಡ್ ಕುರುಕ್ಷೇತ್ರ ಜಂಟಿ ಸಮರಾಭ್ಯಾಸ 2019. 2019ನೇ ಸಾಲಿನ ಈ ಜಂಟಿ ಸಮರಾಭ್ಯಾಸದ ವಿಷಯ ಅಂದರೆ ಭಾರತ ಮತ್ತು ಸಿಂಗಾಪುರ್ ದೇಶಗಳ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಇದಾಗಿದೆ. ಕಡಲ ಭದ್ರತೆ, ಭಯೋತ್ಪಾದನಾ ವಿರುದ್ಧ ಕೈಗೊಂಡ ಮುನ್ನೆಚ್ಚರಿಕಾ ಕಾರ್ಯಾಚರಣೆ ಇದಾಗಿದೆ. ವೀರ್ ಪರಿವಾರ್ ಅಪ್ಲಿಕೇಶನ್ ಬಿಡುಗಡೆ ಮಾಡಲಾಗಿದೆ. ಕೇಂದ್ರ ರಿಸರ್ವ್ ಪೊಲೀಸ್ ಫೋರ್ಸ್ನ 54ನೇ ಶೌರ್ಯ ದಿನ ಸಂದರ್ಭದಲ್ಲಿ ಅಧ್ಯಕ್ಷ ರಾಮನಾಥ್ ಕೋವಿಂದ್ ವೀರ್ ಪರಿವಾರ್ ಅಪ್ಲಿಕೇಶನ್ ಬಿಡುಗಡೆ ಮಾಡಿದರು. ಈ ಒಂದು ಅಪ್ಲಿಕೇಶನ್ ಮುಖ್ಯ ಉದ್ದೇಶ ಏನೆಂದರೆ ಸಿಆರ್ಪಿಎಫ್ ಪೊಲೀಸ್ ಮತ್ತು ಸಿಬ್ಬಂದಿಗಳ ನಡುವಿನ ಮಾಧ್ಯಮವಾಗಿ ಮತ್ತು ಇವರ ಕುಟುಂಬಗಳ ಸದಸ್ಯರ ಸಮಸ್ಯೆಗಳಿಗೆ ಪ್ರತಿಕ್ರಿಯಾ ತಾಣವಾಗಲಿದೆ. ಏಪ್ರಿಲ್ 10 ಅಂತಾರಾಷ್ಟ್ರೀಯ ಹೋಮಿಯೋಪತಿ ದಿನವನ್ನಾಗಿ ಆಚರಿಸಲಾಯಿತು. ಈ ದಿನದ ಹಿನ್ನೆಲೆ ಏನೆಂದರೆ ಪ್ರತಿ ವರ್ಷ ವಿಶ್ವ ಹೋಮಿಯೋಪತಿ ದಿನವನ್ನು ಏಪ್ರಿಲ್ 10, 1796ರಲ್ಲಿ ಹೋಮಿಯೋಪತಿ ಪತ್ತೆ ಹಚ್ಚಿದ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಹುಟ್ಟುಹಬ್ಬದ ದಿನದಂದು ಈ ದಿನವನ್ನು ಆಚರಿಸಲಾಗುತ್ತೆ. ಹಾಗೆ 2019ನೇ ಸಾಲಿನ ಅಂತಾರಾಷ್ಟ್ರೀಯ ಹೋಮಿಯೋಪತಿ ದಿನದ ಥೀಮ್ ಏನಾಗಿತ್ತಂದರೆ ಹೋಮಿಯೋಪತಿ ಆ್ಯಂಡ್ ಬ್ರೈನ್ ಹೆಲ್ತ್ ಇಂಪ್ರೂವಿಂಗ್ ಔಟ್ಕಮ್ಸ್ ಅಕ್ರಾಸ್ ದಿ ಲೈಫ್ ಸ್ಪ್ಯಾನ್. ನೆಕ್ಸ್ಟ್ ಬಿಲಿಯನ್ ಎಡ್ಟೆಕ್ ಪ್ರೈಸ್ 2019. ಈ 2019ನೇ ಸಾಲಿನ ನೆಕ್ಸ್ಟ್ ಬಿಲಿಯನ್ ಎಡ್ಟೆಕ್ ಪ್ರೈಸ್ ಅನ್ನು ನೀಡುವವರು ವರ್ಕಿ ಫೌಂಡೇಶನ್ UK. ಈ ಪ್ರಶಸ್ತಿ ನೀಡುವ ಪ್ರಮುಖ ಉದ್ದೇಶ ಏನೆಂದರೆ ಕಡಿಮೆ ಆದಾಯ ಮತ್ತು ಉದಯೋನ್ಮುಖ ವಿಶ್ವದ ರಾಷ್ಟ್ರಗಳಲ್ಲಿ ಶಿಕ್ಷಣದ ಮೇಲೆ ತೀವ್ರ ಪರಿಣಾಮ ಬೀರುವ ಉದ್ದೇಶಿಸಲಾದ ಅತ್ಯಂತ ನವೀನ ತಂತ್ರಜ್ಞಾನಕ್ಕೆ ಈ ಪ್ರಶಸ್ತಿಯನ್ನು ಗುರುತಿಸಿ ನೀಡಲಾಗುತ್ತೆ. ಹಾಗೆ 2019ನೇ ಸಾಲಿನ ನೆಕ್ಸ್ಟ್ ಬಿಲಿಯನ್ ಎಡ್ಟೆಕ್ ಪ್ರಶಸ್ತಿಗೆ ಭಾಜನರಾದವರು ಈ ಬಾರಿ 3 ದೇಶಗಳು ಈ ಪ್ರಶಸ್ತಿಯನ್ನು ಹಂಚಿಕೊಂಡಿದೆ. ಆ 3 ದೇಶಗಳೆಂದರೆ ಭಾರತ, ತಾಂಜೇನಿಯಾ ಮತ್ತು ಈಜಿಪ್ಟ್. ಭಾರತದ ದೋಸ್ತ್ ಇಂಡಿಯಾಸ್ ಎಜುಕೇಷನ್ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಎಜುಕೇಷನ್, ಹಾಗೆ ತಾಂಜೇನಿಯಾದ ಉಬಾಂಗೋ, ಈಜಿಪ್ಟ್ನ ಪ್ಯಾಕ್ಸಿ ಲ್ಯಾಬ್ಸ್. ಈ 3 ದೇಶಗಳು ಈ ಪ್ರಶಸ್ತಿಯನ್ನು ಹಂಚಿಕೊಂಡಿದೆ. ದೋಸ್ತ್ ಎಜುಕೇಷನ್ ಕುರಿತಾಗಿ ಅಂದರೆ ಭಾರತದ ದೋಸ್ತ್ ಎಜುಕೇಷನ್ ಕುರಿತಾಗಿ ಹೇಳಬೇಕಂದ್ರೆ ಮೊಬೈಲ್ ಫೋನ್ ಮೂಲಕ ಕಿರು ಸ್ನೇಹಿ ಆಡಿಯೋ ವಿಷಯವನ್ನು ಕಳುಹಿಸುವ ಮೂಲಕ ತಮ್ಮ ಮಗುವಿನ ಆರಂಭಿಕ ಶಿಕ್ಷಣದ ಮೇಲ್ವಿಚಾರಣೆಯನ್ನು ತೆಗೆದುಕೊಳ್ಳಲು ಪೋಷಕರಿಗೆ ಅಧಿಕಾರ ನೀಡುವ ಸಾಮರ್ಥ್ಯಕ್ಕಾಗಿ ದೋಸ್ತ್ ಶಿಕ್ಷಣ ವ್ಯವಸ್ಥೆ ಒಳಗೊಂಡಿದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ರ್ಯಾಂಕಿಂಗ್ 2019. 2019ನೇ ಸಾಲಿನ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ರ್ಯಾಂಕಿಂಗ್ ವರದಿಯನ್ನು ಬಿಡುಗಡೆ ಮಾಡಿದವರು ರಾಷ್ಟ್ರೀಯ ಸಾಂಸ್ಥಿಕ ಸ್ಥಾನಮಾನ ನಿರ್ಧರಿಸುವ ಸಂಸ್ಥೆ ಅಂದರೆ NIRF, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಅತ್ಯುತ್ತಮ ವಿಶ್ವವಿದ್ಯಾಲಯ ಪ್ರಶಸ್ತಿಗೆ ಭಾಜನವಾಗಿದ್ದು ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು. ಅತ್ಯುತ್ತಮ ಉನ್ನತ ಶಿಕ್ಷಣ ಸಂಸ್ಥೆ ಪ್ರಶಸ್ತಿ ಪಡೆದಿದ್ದು ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್. ಹಾಗೆ ಒಟ್ಟಾರೆ ಪಟ್ಟಿಯಲ್ಲಿದ್ದ ಭಾರತದ ವಿಶ್ವವಿದ್ಯಾಲಯಗಳೆಂದರೆ ಪ್ರಥಮ ಸ್ಥಾನ IIT ಮದ್ರಾಸ್, ದ್ವಿತೀಯ ಸ್ಥಾನ IISc ಬೆಂಗಳೂರು. ಸಿದ್ಧಗಂಗಾ ಸಿದ್ಧಯೋಗಿ ಮಂದಿರ ಬಾಹೆರಿಲ್ ದೈವತಾ ಚಿಗೋಸ್ಟ ಅಂದರೆ ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರ ಬದುಕು ಸಾಧನೆ ಒಳಗೊಂಡಂತಹ ಮರಾಠಿ ಭಾಷೆಯಲ್ಲಿ ರಚಿತವಾದ ಸಮಗ್ರ ಚರಿತ್ರೆ ಇದಾಗಿದೆ. ಸಿದ್ಧಗಂಗೇಚೆ ಸಿದ್ಧಯೋಗಿ ಮಂದಿರ ಬಾಹೆರಿಲ್ ದೈವತಾ ಚಿಗೋಸ್ಟ
ಇದು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಬದುಕು ಸಾಧನೆಯನ್ನು ಒಳಗೊಂಡಂತಹ ಮರಾಠಿ ಸಮಗ್ರ ಚರಿತ್ರೆಯಾಗಿದೆ. ಬಾರ್ಸಿಲೋನಾ ಜರ್ಸಿ ಗೌರವ. ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಅವರಿಗೆ ಪ್ರತಿಷ್ಠಿತ ಫುಟ್ಬಾಲ್ ಕ್ಲಬ್ ಬಾರ್ಸಿಲೋನಾದ ಜರ್ಸಿಯನ್ನು ಅಧ್ಯಕ್ಷ ಜೋಸೆಫ್ ಮಾರಿಯಾ ಅವರಿಂದ ದ್ರಾವಿಡ್ ಜರ್ಸಿಯನ್ನು ಪ್ರಸ್ತುತಪಡಿಸಿದರು. ಸೋತೆಯೆಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ದಿನಾಂಕ 12/4/2019 ಪ್ರಚಲಿತ ಘಟನೆಗಳ ಕುರಿತಾಗಿ ನೋಡೋಣ. ಏಪ್ರಿಲ್ 12ರಂದು ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ದಿನವನ್ನಾಗಿ ಆಚರಿಸಲಾಯಿತು. ಈ ದಿನದ ಆಚರಣೆಯ ಹಿನ್ನೆಲೆ ಏನೆಂದರೆ 1961 ಏಪ್ರಿಲ್ 12ರಂದು ಸೋವಿಯತ್ ಒಕ್ಕೂಟದ ಗಗನಯಾನಿ ಯೂರಿ ಗಗಾರಿನ್ ಮೊದಲ ಬಾರಿಗೆ ಬಾಹ್ಯಾಕಾಶ ಹಾರಾಟವನ್ನು ಯಶಸ್ವಿಯಾಗಿ ಪೂರೈಸಿದ ಸ್ಮರಣಾರ್ಥವಾಗಿ ಏಪ್ರಿಲ್ 12ರಂದು ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ದಿನವನ್ನಾಗಿ ಆಚರಿಸಲಾಗುತ್ತೆ. ವಿಕಿಲೀಕ್ಸ್ ಸಂಸ್ಥಾಪಕ ಜೂಲಿಯನ್ ಅಸಾಂಜೆ ಬಂಧನವಾಗಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ಜಗತ್ತಿನ ಹಲವು ದೇಶಗಳ ಗೌಪ್ಯ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದ ಆರೋಪದ ಮೇರೆಗೆ ಬ್ರಿಟಿಷ್ ಪೊಲೀಸರು ವಿಕಿಲೀಕ್ಸ್ನ ಸಂಸ್ಥಾಪಕ ಜೂಲಿಯನ್ ಅಸಾಂಜೆ ಅವರನ್ನ ಬಂಧಿಸಿದ್ದಾರೆ. ದೀಪಾ ಮಲಿಕ್ ಅವರಿಗೆ ನ್ಯೂಜಿಲೆಂಡ್ನಿಂದ ಫೆಲೋಶಿಪ್ ಲಭಿಸಿದೆ. ರಿಯೋ ಪ್ಯಾರಾ ಒಲಿಂಪಿಕ್ಸ್ ಶಾರ್ಟ್ ಪುಟ್ನಲ್ಲಿ ಬೆಳ್ಳಿ ಪದಕ ಗೆದ್ದ ದೀಪಾ ಮಲಿಕ್ ಅವರಿಗೆ ನ್ಯೂಜಿಲೆಂಡ್ ಪ್ರಧಾನಿ ಸರ್ ಎಡ್ಮಂಡ್ ಹಿಲರಿ ಫೆಲೋಶಿಪ್ ಲಭಿಸಿದೆ. ಗೂಗಲ್ ಪೇನಲ್ಲಿ ಚಿನ್ನ ಖರೀದಿಗೆ ಸೌಲಭ್ಯ. ಗೂಗಲ್ ಪೇ ಆ್ಯಪ್ ಬಳಕೆದಾರರಿಗೆ ಚಿನ್ನ ಖರೀದಿಯ ಸೌಲಭ್ಯವನ್ನು ಈ ಒಂದು ಆ್ಯಪ್ನಲ್ಲಿ ಒದಗಿಸಿದೆ ಎಂದು ತಂತ್ರಜ್ಞಾನದ ದೈತ್ಯ ಸಂಸ್ಥೆ ಗೂಗಲ್ ತಿಳಿಸಿದೆ. ಹಾಗೆ ಗೂಗಲ್ ಪೇ ಆ್ಯಪ್ ಕುರಿತು ಸಂಕ್ಷಿಪ್ತ ಮಾಹಿತಿ ಅಂದರೆ ಇದನ್ನು ಅಭಿವೃದ್ಧಿಪಡಿಸಿದ್ದು ಗೂಗಲ್ ಕಂಪ್ನಿ. ಹಾಗೆ ಈ ಆ್ಯಪನ್ನು ಬಿಡುಗಡೆ ಮಾಡಿದ್ದು ಸೆಪ್ಟೆಂಬರ್ 11, 2015ರಲ್ಲಿ. ಇದೊಂದು ಆನ್ಲೈನ್ ಪೇಮೆಂಟ್ನ ವಿಧವಾಗಿದೆ. ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಪಾಕಿಸ್ತಾನ ಒಪ್ಪಿಗೆಯನ್ನು ನೀಡಿದೆ. ಪಾಕಿಸ್ತಾನ ದೇಶದಾದ್ಯಂತ ಇರುವ ಸುಮಾರು 400ಕ್ಕೂ ಅಧಿಕ ದೇವಾಲಯಗಳ ಜೀರ್ಣೋದ್ಧಾರ ಕೈಗೊಂಡು ಅಲ್ಲಿನ ಅಲ್ಪಸಂಖ್ಯಾತರಾಗಿರುವ ಹಿಂದೂ ಸಮುದಾಯಕ್ಕೆ ಹಸ್ತಾಂತರ ಮಾಡಲು ತೀರ್ಮಾನಿಸಲಾಗಿದೆ. ಹಾಗೆ ತೇಜಾ ಸಿಂಗ್ ದೇವಾಲಯ ಮತ್ತು ಜಗನ್ನಾಥ್ ದೇವಾಲಯ ಇದು ಪಾಕಿಸ್ತಾನದಲ್ಲಿ ಇರುವಂತಹ 2 ಪ್ರಮುಖ ದೇವಾಲಯಗಳು ಆಗಿದೆ. ಯಾವುದಂದ್ರೆ ತೇಜಾ ಸಿಂಗ್ ದೇವಾಲಯ ಮತ್ತು ಜಗನ್ನಾಥ ದೇವಾಲಯ. ಈ 2 ದೇವಾಲಯಗಳು ಇರುವುದು ಸಿಯಾಲ್ಕೋಟ್ನಲ್ಲಿ. ಈ ಒಂದು ದೇವಾಲಯದ ಮೂಲಕ ಜೀರ್ಣೋದ್ಧಾರ ಪ್ರಕ್ರಿಯೆ ಆರಂಭಕ್ಕೆ ಪಾಕಿಸ್ತಾನ ಸೂಚಿಸಿದೆ. ಕಪ್ಪು ಕುಳಿ ಮೊದಲ ಚಿತ್ರದ ಕುರಿತು ಮಾಹಿತಿ ಬಿಡುಗಡೆಯಾಗಿದೆ. ನಿಗೂಢವಾಗಿರುವ ಅಂಶಗಳು ಮತ್ತು ಮಿಲ್ಕ್ ವೇ ನಂತಹ ಆಕಾಶಗಂಗೆ ಬಗ್ಗೆ ಹೆಚ್ಚಿನ ಅಧ್ಯಯನ ಕೈಗೊಳ್ಳಲು ಪೂರಕವಾಗಿದೆ. ಕಪ್ಪು ಕುಳಿಯು 55 ಮಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ಭೂಮಿಯಿಂದ ದೂರದಲ್ಲಿದೆ. ಸೂರ್ಯನಿಗಿಂತಲೂ 6.5 ಶತಕೋಟಿ ಪಟ್ಟು ಹೆಚ್ಚು ತೂಕ ಹೊಂದಿದೆ. M87 ಹೆಸರಿನ ನಕ್ಷತ್ರ ಪುಂಜದಲ್ಲಿ ಈ ದೈತ್ಯ ಗಾತ್ರದ ಕಪ್ಪು ಕುಳಿ ಮೊದಲ ಬಾರಿಗೆ ಕ್ಯಾಮೆರಾ ಕಣ್ಣಿಗೆ ದೊರೆತಿದೆ. ಮಂಗಳ ಗ್ರಹದಲ್ಲಿ ದ್ರಾಕ್ಷಿ ಬೆಳೆಸಲು ಸಿದ್ಧತೆ ನಡೆಸುತ್ತಿರುವ ಜಾರ್ಜಿಯಾ ದೇಶ. ಈ ಕುರಿತಾಗಿ ಮಾಹಿತಿ ಅಂದರೆ ಮಂಗಳ ಗ್ರಹದಲ್ಲಿ ನಿರಂತರ ಮಾನವ ಇರುವಿಕೆಯ ಬಗ್ಗೆ ನಾಸಾ ಇತ್ತೀಚೆಗೆ ಐಡಿಯಾಗಳನ್ನು ಆಹ್ವಾನಿಸಿತ್ತು. ಈ ಸಂಬಂಧ ಮಾಹಿತಿ ನೀಡಿರುವ ಡೊಬೋರ್ಜಿನಿಜ್ ಎಂಬುವರು ಭೂಮಿಯಲ್ಲಿ ಜಾರ್ಜಿಯಾದವರೇ ಮೊದಲ ವೈನ್ ತಯಾರಕರಾಗಿದ್ದು, ಇದೇ ರೀತಿ ಮಂಗಳ ಗ್ರಹದಲ್ಲಿ ದ್ರಾಕ್ಷಿಯ ಮೊದಲ ಕೃಷಿಯ ಪ್ರವರ್ತಕರಾಗಬೇಕೆಂದು